ನಮ್ಮ ಹುಣಸೂರು ಕ್ಷೇತ್ರದಲ್ಲಿ ಭಾಳ 15 ವರ್ಷಗಳ ನಂತರ ನಮ್ಮ ಕಾರ್ಯಕರ್ತರಿಗೆ ಒಂದು ಜೀವ ತಂದುಕೊಟ್ಟಿದ್ದಾರೆ. ಮೊದಲನೇ ಸಲ ಆದರೂ ಕೂಡ ಗೆದ್ದಿರೋದ್ರಿಂದ ನಮ್ಮ ಪಕ್ಷ ಹುಣಸೂರು ತಾಲೂಕಿನಲ್ಲಿ ಆಡಳಿತವನ್ನು ನಡೆಸ್ತಾ ಇರೋ ಕಾರಣಕ್ಕೆ, ಮತ್ತು ಅದಷ್ಟೇ ಅಲ್ಲ, ಅವ್ರು MLA ಆಗೋರೇನಾದ್ರ ಜೊತೆಗೆ ಅವರು ಎಲ್ಲರ ಜೊತೆನೂ ಬೆರೆತು ಯುವಕರಿದ್ದಾರೆ. ನಮ್ಮ ಹುಣಸೂರು ತಾಲೂಕಿನ ಅಭಿವೃದ್ಧಿಗೆ, ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು, ಅವ್ರ ನಡೆ ನುಡಿ ಮಾತುಕತೆ ಎಲ್ರಿಗೂ ಇಷ್ಟ. ಹಂಗಾಗಿ ತುಂಬ ಖುಷಿ ಅಂತ ಅಂದ್ಕೊಟ್ಟಿದೆ. ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದನೇ ಆಚರಣೆ ಮಾಡ್ತೀವಿ ಅವ್ರ ಬರ್ಡೇನ. ಅವ್ರಿಗೆ ತುಂಬ ಕನಸುಗಳಿದ್ದಾವೆ ಅಭಿವೃದ್ಧಿ ಮಾಡಬೇಕಂತ. ಅನ್ಫಾರ್ಚುನೇಟ್ ನಮ್ಮ ಸರ್ಕಾರ ಇಲ್ಲದೆ ಇರೋದ್ರಿಂದ ಸರ್ಕಾರದ ಯಾವುದೇ ಅನುದಾನಗಳು ಕ್ಷೇತ್ರದ ಅಭಿವೃದ್ಧಿಗಿಲ್ಲ. ಒಬ್ಬರು MLA ಎಷ್ಟು ದಿನ ಅಂತ ತಮ್ಮ ಜೇಬಿಂದ ಖರ್ಚು ಮಾಡೋಕ್ಕೆ ಸಾಧ್ಯ? ಜನರ ಕಷ್ಟಕ್ಕೆ, ಆಸ್ಪತ್ರೆಗೆ, ಒಂದು ಬಡವ್ರಿಗೆ ಫೀಸ್ ಕಟ್ಟೋಕ್ಕೋ, ಒಂದು ಆಕ್ಸಿಡೆಂಟ್ ಆದಾಗಲೋ ಏನೋ ಸಂದರ್ಭದಲ್ಲಿ ಸಹಾಯ ಮಾಡ್ಬೋದು. ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಆರೋಗ್ಯ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ತಾಲೂಕು ಅಂದರೆ ಸರ್ಕಾರದ ಅನುದಾನ ಬೇಕು. ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಅತಿ ಹೆಚ್ಚು ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ಸ್ಪೆಂಡ್ ಮಾಡ್ತಾ ಇದೆ. MLAಗಳಿಗೆ ಬಡ್ಜೆಟ್ ಇಲ್ಲ, ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಅಭಿವೃದ್ಧಿ ಕುಂಠಿತನೇ. ಆದರೆ ಅದು MLA ಅವರ ಪ್ರಾಬ್ಲಮ್ ಅಲ್ಲ, ಅದು ಯಾರ ಪ್ರಾಬ್ಲಮ್ ಅಂತಂದರೆ ಸರ್ಕಾರದ ಪ್ರಾಬ್ಲಮ್. ಸರ್ಕಾರ MLA ಅವ್ರಿಗೆ ಅನುದಾನವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡಿ ತೋರಿಸ್ತಾರೆ. ಯಾಕೆಂದರೆ GT ದೇವೇಗೌಡರು MLA ಅವರಾಗಿದ್ದಂಥ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತಿಗೂ ಜನ ನೆನೆಸ್ಕೊತಾರೆ. ಡಿಗ್ರಿ ಕಾಲೇಜ್ ತೊಗೊಬಂದರು, PU ಕಾಲೇಜ್ ತೊಗೊಂಡು ಬಂದರು, ನೀರಾವರಿ ಇಲಾಖೆ ಕೊಡುಗೆ ಕೊಟ್ಟರು, ಎಲೆಕ್ಟ್ರಿಸಿಟಿದು ಸಪ್ರೇಟ್ ಇದನ್ನು ತೊಗೊಬಂದರು, ಆಮೇಲೆ ಕಾವೇರಿ ನೀರನ್ನು ತೊಗೊಂಡು ಬಂದರು ಕುಡಿಯೋಕ್ಕೆ KR ನಗರದಿಂದ. ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಮನೆಗಳು ತೊಗೊಂಡು ಬಂದರು, ಬೋರ್ವೆಲ್ ಹಾಕ್ಸ್ಕೊಟ್ರು. ಹಿಂಗೆ ಮಾಡಬೇಕು ಅಂದರೆ ಸರ್ಕಾರದಿಂದ ಒಂದು ಏನಾದರೂ ಅಭಿವೃದ್ಧಿಗೆ ಅನುದಾನ ಬೇಕಲ್ಲ. ಆ ಅನುದಾನ ಇಲ್ಲದೆ ಇರೋ ಕಾರಣಕ್ಕೆ ಅಭಿವೃದ್ಧಿ ಕುಂಠಿತ ಅಂತ ಕಾಣಿಸುತ್ತೆ. ಆದರೆ ಇದು ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಟ್ರೆಂಡ್ ಇದು. ಇಡೀ ಕರ್ನಾಟಕದ ಎಲ್ಲ MLA ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕುಂಠಿತ ಆಯ್ತಾ ಇದೆ. ಇದರ ವಿರುದ್ಧ ಜನರು ಅವೇರ್ನೆಸ್ ಬರಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರನ ಚೇಂಜ್ ಮಾಡಿ ನಮ್ಮ JDS ಪಕ್ಷ ಮತ್ತು BJP ಪಕ್ಷದ ಅಲಯನ್ಸ್ನ ಗೌರ್ನಮೆಂಟ್ ಬರುತ್ತೆ. ಆಗ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.